ಇದು ಎಲ್ಲರಿಗೂ ನಿಮಗೂ ನಮಗೂ ಎಲ್ಲ ಪ್ರತಿಯೊಬ್ಬರು ನಾಗರಿಕನಿಗೂ ಗೊತ್ತಿರುವಂಥದ್ದು. ಇವತ್ತು ಯುದ್ಧ ಆಗ್ತಿರೋದ್ರಿಂದ ನಿಮಗೆ ಗೊತ್ತಿದೆ, ಅಮೇರಿಕಂಥ ರಾಷ್ಟ್ರದಲ್ಲಿ 200% 300% ಪೆಟ್ರೋಲ್ ಬೆಲೆ ಹೆಚ್ಚಾಗಿರುವಂಥದ್ದು, 200-300%. ನಮ್ಮಲ್ಲಿ ಹೆಚ್ಚಾಗಿರುವಂಥದ್ದು ಕೆಲವೇ ರೂಪಾಯಿಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಎಲ್ಲ ಒತ್ತಡವನ್ನು ನಮ್ಮ ಆಯಿಲ್ ಕಾರ್ಪೊರೇಷನ್ಸ್ಗಳು ಸರ್ಕಾರನೇ ಆ ಭಾರವನ್ನು ಹೊತ್ಕೊಂಡು ನಿಯಂತ್ರಣ ಮಾಡಿದ್ದಾರೆ. ಯುದ್ಧ ಇಲ್ಲ ಅಂದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲ ಅಂತಾರಾಷ್ಟ್ರೀಯ ಆಯಿಲ್ ಪ್ರೈಸ್ಗಳು, ಗ್ಯಾಸ್ ಪ್ರೈಸ್ಗಳು ಗಗನಕ್ಕೇರಿದೆ. ಹಾಗಾಗಿ ಭಾಳ ಸಂಕಷ್ಟದ ಸಮಯ. ಈ ಸಂಕಷ್ಟದ ಸಮಯದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿರುವಂಥದ್ದು. ಇನ್ಫ್ಲೇಷನ್ ನೀವು ಲೆಕ್ಕ ಹಾಕ್ಕೊಂಡ್ರು ವೆಲ್ ವಿತಿನ್ ಕಂಟ್ರೋಲ್ 5% ಇವತ್ತು ಹಣದುಬ್ಬರ ಆಗಿರುವಂಥದ್ದು ವೆಲ್ ವಿತಿನ್ ಕಂಟ್ರೋಲ್ ಇದೆ. ಬೇರೆ ಎಲ್ಲ ದೇಶಕ್ಕೆ ಹೋಲಿಸ್ಕೊಂಡಾಗ ದೇಶದಲ್ಲಿ ಮೊದಲನೇದಾಗಿ ಕೊರತೆ ಇಲ್ಲದ ರೀತಿಯಲ್ಲಿ ನೋಡ್ಕೊಂಡಿರೋದು ಮತ್ತು ಹೆಚ್ಚಿಗೆ ಆಗಿರುವಂಥದ್ದು, ಒಂದು ಸಣ್ಣ ಮಟ್ಟದಲ್ಲಿ ಹೆಚ್ಚಿಗೆ ಆಗಿರುವಂಥದ್ದು ನೀವೇ ನೋಡಿದ್ದೀರ. ಅವರು ಅಧಿಕಾರಕ್ಕೆ ಬಂದಾದ ನಂತರ ಈಗ ಕಳೆದ ಅವಧಿಯಲ್ಲಿ 10 ರೂಪಾಯಿಯಷ್ಟು ರೇಟ್ ಟ್ಯಾಕ್ಸ್ನಲ್ಲಿ ಎಕ್ಸೈಸ್ ಡ್ಯೂಟಿಯನ್ನು ಕಮ್ಮಿ 20% ಅಷ್ಟು ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿ ಕೊಟ್ಟಿರುವಂಥದ್ದಿದೆ. ಅದೇ ನೋಡಿ, ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲದಾಗಲೇ ಬೆಲೆ ಏರಿಕೆ ಏನಾರು ಈ ರಾಜ್ಯದಲ್ಲಿ ಏನಾರು ಬೆಲೆ ಏರಿಕೆ ಆಗ್ತಿದೆ ಅಂದರೆ ಈ ಕಾಂಗ್ರೆಸ್ ಅವರಿಂದ ಏನೇ ಬೆಲೆ ಏರಿಕೆಗಳು 5 ಪಟ್ಟು 3 ಪಟ್ಟು 20 ಪಟ್ಟು ಬೆಲೆ ಏರಿಕೆ ಆಗಿದೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಬೆಲೆ ಏರಿಕೆನ ಕಡಿವಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು NDA ಸರ್ಕಾರ, ನರೇಂದ್ರ ಮೋದಿಯವರು. ಆದರೆ ಕಾಂಗ್ರೆಸ್ನವರು ಹೇಗಾರ ಮಾಡಿ ಬೆಲೆ ಏರಿಕೆ ಮಾಡೋಂಥ ಕೆಲಸದಲ್ಲಿ ತೊಡಗಿರೋರು ಕಾಂಗ್ರೆಸ್.